ಪ್ಲೀಸ್ ಯು ಹ್ಯಾವ್ ಅ ಬ್ಲಾಕ್ ಆಪ್ಷನ್, ಬ್ಲಾಕ್ ಮಾಡಿ ನೋಡಬೇಡಿ. ಮೊಟ್ಟೆ ಚಿಕನ್ ಸೇಮ್ ನವೀನನ್ ಬುದ್ಧಿನೇ ಇದೆ. ನಿಮ್ಮನ್ನ ನೋಡಿ ಉರ್ಕೊಳ್ಳೋ ಮಂದಿಗೆ ಇನ್ನೂ ಜಾಸ್ತಿ ಉರಿಯೋ ಥರ ವಿಡಿಯೋಸ್ ಮಾಡಿ ಹಾಕೋ. ನೋಡು ನಿನ್ ಬಗ್ಗೆನ ಮಾತಾಡ್ತಾ ಇರೋದು. ಹಲೋ ಎಲ್ರಿಗೂ ಗುಡ್ ಈವ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾ ನವೀನ್ ಯೂಟ್ಯೂಬ್ ಚಾನೆಲ್. ಟೋಕಿಯೋ ತಿರುಗು ಟೋಕಿಯೋ ಇಲ್ಲಿ ಗುರ್ರ ಅಂತ ಇದೆ ಬೇಡಪ್ಪ. ಅವಳಿವತ್ತು ಫುಲ್ ಅಂತ ಸೊ ಟೋಕಿಯೋನ ನಾವು ಇವತ್ತು ಮಂಡ್ಯ ನಮ್ಮ ದೊಡ್ಡಮ್ಮ ಮನೆಗೆ ಬಿಡಕ್ ಹೋಗ್ತಾ ಇದೀವಿ. ಯಾಕಂದ್ರೆ ನಮ್ಮ ಮನೇಲಿ ನಮ್ಮ ಮಾಮ ಬಂದಿದ್ದಾರೆ, ಸೊ ಅವ್ರಿಗೆ ನೋಡ್ಕೊಳ್ಳೋದಕ್ಕೆ ಆಗಲ್ಲ ಅದನ್ನ. ಅಂಡ್ ನಾವು ಕೂಡ ಆಚೆ ಹೋಗ್ಬೇಕಿತ್ತು, ಸೊ ಆ ರೀಸನ್ಗೆ ನಿನ್ ಬಗ್ಗೆನ ಮಾತಾಡ್ತಾ ಇರೋದು. ಅದಕ್ಕೋಸ್ಕರ ಇವಾಗ ಮಂಡ್ಯಗಳನ್ನ ಡ್ರಾಪ್ ಮಾಡಕ್ಕಂತ ಹೋಗ್ತಾ ಇದೀವಿ ಗೈಸ್. ಬಟ್ ನಾವು ಟೋಕಿಯೋನ್ ಮಾಡ್ತಾ ಇಲ್ಲ. ನವೀನ್ ಟೋಕಿಯೋನ್ ಮಾಡ್ತಿದೀನಿ ಬೇಕಾ? ಅಮ್ಮ ಬೇಡ ಅಂದಮ್ಮ, ಅಮ್ಮ ಬೇಡ ಅಂದ. ಮಾರ್ತೀನಿ ಅಂದ್ರೆ ಬೇಡ ಅನ್ನೋದು ಕಡೆ ಮತ್ತೆ ಇನ್ನೇನ್ ಮಾರು ಅಂತಾರ. ಅಲ್ಲ ಅವನ್ ತಗೊಳೋದಕ್ ಬೇಡ ಅಂದ. ಮಾರೋದನ್ ಬೇಡ ಅಂದಿದ್ದು ಕನ್ನಡ ಗೊತ್ತಾ ನಿಂಗೆ? ಯಾಕೆ ಹಿಂಗ್ ಆಡ್ತಿದ್ಯಾ? ಬಾ ಬಾ ಅಲ್ಲಿ ಗುರ್ರ ಅಂತ ಮಮ್ಮಿ ಮುಟ್ಟಕ್ ಹೋದ್ರೆ ನೋಡು. ಹೌದಾ, ಹೋಗಿ ಹಿಂಗಾದ್ರು ಮಾಡ್ಕೊ. ಸೊ ಬನ್ನಿ ಗೈಸ್, ಇವಾಗ ಆಲ್ರೆಡಿ ಲೇಟ್ ಆಗ್ಬಿಡಿದೆ, ಹೋಗ್ಬೇಕು. ಹೋಗಿ ಡ್ರಾಪ್ ಮಾಡಿ ಬರ್ಸಿರ್ತೀಗ ಲೇಟ್ ಆಗುತ್ತೆ. ಸೊ ಹೋಗೋಣ. ಅಂಡ್ ನಾನ್ ಬಲೂನ್ಸ್ ತಗೊಂಡಿದೀನಿ ನೋಡಿ ಗೈಸ್. ಬಲೂನ್ ಒಂದೇ ಒಂದಿದೆ, ಇನ್ನೊಂದಲ್ಲಿದೆ. ಎರಡು ಬ್ಯಾಗ್ ಇದೆಯಾ ಅಲ್ಲಿ? ಇದೆ, ಒಂದ್ ಡಿಕ್ಕಿಲಿದೆ, ಇನ್ನೊಂದ್ ಮುಂದೆ ಇಟ್ಟಿದೆ. ಇದು ಇತ್ತ ಅಂತ ಒಬ್ಳು ಅವಳೆ, ಸೊ ಅವಳೆ ತೀಟೆ ಅಂತೀವಿ. ಅವಳಿಗಿಂತ ತೀಟೆ ಸಾಂಗೆ ಬರ್ತಿದ್ದೆ ಆಫ್ ಇಲ್ಲೆಲ್ಲ ತುಳಿದು ಸಾಂಗ್ಗೆ ಫಾಲ್ ನೋಡು ಎಕ್ಕು ತಕ್ಷಣ ಹಿಂದಕ್ಕೆ ಹೋಗು ನವೀನ. ನಮ್ಮ ಮಮ್ಮಿ ಅಲ್ಲಿ ಏನದು ಕಡ್ಲೆಕಾಯಿ ಮತ್ತೆ ಅವರೆಕಾಯಿ ತಗೊಳ್ಳೋಣ ಅಂತ ಹೋಗಿದ್ದಾರೆ. ನವೀನ್ ಅಲ್ಲಿ ನೋಡಲ್ಲಿ ಬಿಗ್ ಬಾಸ್ ರಜತ್ ಕಿಶನ್. ನಿಂಗೆ ಯಾರು ಗೆಲ್ತಾರ ಅನ್ಸುತ್ತೆ ನವೀನ್ ಬಿಗ್ ಬಾಸ್? ತ್ರಿವಿಕ್ರಮ್ ಅವರೇ ಗೆಲ್ಬೇಕು, ಅವರೇ ಗೆಲ್ತಾರೆ. ಹಂಗ ನನ್ನ ಕೇಳಿದ್ರೆ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂತ. ನಾನು ಆಕ್ಚುಲಿ ಇಬ್ರಿಗೆ ಸಪೋರ್ಟ್ ಮಾಡ್ತೀನಿ. ಒಂದು ತ್ರಿವಿಕ್ರಮ್ ಅವರಿಗೆ, ಇನ್ನೊಂದು ರಜತ್ ಅವರಿಗೆ. ಇಬ್ರು ಇಷ್ಟ ನಂಗೆ. ರಜತ್ ಅವ್ರ ಮಧ್ಯದಲ್ಲಿ ಬಂದಿದ್ರು, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಡಿದ್ದಾರೆ. ತ್ರಿವಿಕ್ರಮ್ ಅವ್ರು ಸ್ಟಾರ್ಟಿಂಗ್ ಇಂದಾನು ಚೆನ್ನಾಗಿ ಆಡಿದ್ದಾರೆ, ಬಟ್ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಎಡವಟ್ ಮಾಡ್ಕೊಂಡು, ಬಟ್ ಅದು ಸಕದಾಗ ಆಡಿದ್ದಾರೆ. ನೋಡೋಣ ಇವತ್ತು ಯಾರು ಗೆಲ್ತಾರೆ. ಇವತ್ತಲ್ಲ ನಾಳೆ ಗೊತ್ತಾಗುತ್ತಾನೆ. ಇವತ್ತು ನಾಳೆ ಫೈನಲ್ಸ್ ಇರೋದು. ಸೊ ಅದೇ, ಬಟ್ ಟಿವಿ ನಮ್ಗೆಲ್ಲ ಗೊತ್ತಾಗೋದು ನಾಳೆನೆ. ಸೊ ನಾಳೆ ಗೊತ್ತಾಗುತ್ತೆ ನಮಗೆ ಯಾರು ಗೆಲ್ತಾರೆ ಅಂತ. ಗೈಸ್, ನಿಮಗೆ ಯಾರು ಗೆಲ್ಬೇಕು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ, ನೋಡೋಣ ಯಾರು ಗೆಲ್ತಾರೆ ಅಂತ. ಟೋಕಿ, ನಿಂಗೆ ಯಾರು ಗೆಲ್ಬೇಕು? ಇಲ್ಲಿ ತ್ರಿವಿಕ್ರಮು, ಇದು ರಜತ್, ಯಾರು ಗೆಲ್ಬೇಕು ಮುಟ್ಟು? ಇಲ್ಲಿ ನೋಡು, ರಜತ್ ಅಂತೆ. ತ್ರಿವಿಕ್ರಮು ರಜತ್ ಅಂದ್ರೆ ರಜತ್ ಅಂದ್ಬಿಟ್ಟಲ್ಲೋ. ಸುಂದ್ರಿ ಬಾಯ್ ಸುಂದ್ರಿ. ಇನ್ನೇನ್ ನವೀನ್ ಸಮಾಚಾರ? ಅಯ್ಯೋ ಸಾಕ್ ಬಿಡು, ಅವನ್ನ ಮಾತಾಡಿಸ್ತೀನಿ ನಾನು. ಎಲ್ರು ನವಮ್ಮಿ ಬಂದ್ರು. ನಮ್ ಟೋಕಿ ಎಷ್ಟು ಸೈಲೆಂಟ್ ನೋಡಿ ಗೈಸ್. ಈಗ ವೈಲೆಂಟ್ ಆಗ್ತಾಳೆ ಟೋಕಿ. ನೆರಳಲ್ಲಿ ನೋಡ್ತಾ ಇದ್ದೆ ನೋಡು. ನಿನ್ ನೆರಳದು, ನಿಂದೆ ಅದು ನೆರಳು. ಕೂದ್ಲು ನೋಡು, ಫ್ರೆಂಚಸ್ ಹೆಂಗ್ ಬಿಟ್ಕೊಂಡಿದ್ಯಾ. ಅವಳಿಗಿನ್ನ ನಮ್ ಕೂದ್ಲು ಎತ್ತಿ ಪೋನಿಟೇಲ್ ಹಾಕಿಲ್ಲ. ನಾ ಅನ್ಕೋ ಹಿಂಗ್ ಅನ್ಕೋ ಹುಚ್ಚಿ, ಫುಲ್ ಹುಚ್ಚಿ. ಇವಾಗಂತೂ ಕರೆಕ್ಟ್ ಹುಚ್ಚಿ ತರ ಇದ್ಯಾ. ಏನ್ ಮಾಡ್ಲು ಬೊಂಬೆ? ಯಾವ್ದು? ಯಾರು ಯುಕ್ತನ? ಬೊಂಬೆನ? ಯಾವ ಬೊಂಬೆ? ನಾನ್ ತಂದ್ಕೊಟ್ಟಿದ್ದಲ್ಲ, ರೂಮಲ್ಲಿ ಐತಲ್ಲ ಅವಳು. ರೂಮಲ್ಲಿ ಬ್ಲೂ ಕಲರ್, ಆ ಕಡೆ ರೂಮಲ್ಲಿ ಇಟ್ಕೊಂಡವಳೆ. ಇವಳು ವಿಸಲ್ ಹೊಡಿತಾವಳೆ. ಅದು ಬೇಜಾರ್ ಮಾಡ್ಕೊಂಡಿರೋದು. ಅವಳು ಇವ್ನ್ ಗ್ಲಾಸ್ ತೆಗಿತಿಲ್ಲ ಅಂತ. ನೀನ್ ಗ್ಲಾಸ್ ತೆಗೆದ್ ಬಿಡ್ಲಿ ಅವನು, ನೀನ್ ಎಗ್ರು ಬಿಡು ಹಂಗೆ. ಕುತ್ಕೊಂಡ್ಬಿಟ್ಲಾ ಅಲ್ಲಿ ಡ್ರೈವಿಂಗ್ ಸೀಟ್. ಇವಳು ನಮ್ ಮನೇಲಿ ಇವಾಗ ಸೋಫಾ ಹತ್ತದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಇವಾಗ ಒಂಚೂರ್ ಗ್ಲಾಸ್ ತೆಗೆದ್ರೆ ಫುಲ್ ತಲೆನೇ ನುಗ್ಗಿಸ್ಬಿಡ್ತಾಳೆ. ಅದಕ್ಕೆ ಎಲ್ಲಾ ಗ್ಲಾಸ್ ಲಾಕ್ ಮಾಡ್ಬಿಟ್ಟಿದೀವಿ ನಾವ್ ಇವಾಗಂತೂ.
ಆ್ಯಂಡ್ ಇವಾಗ ಎಲ್ಲಿದ್ದೀವಿ ನವೀನ? ನಾವಾ ಇವಾಗ ಕುಂಬಳಗೋಡು ಬಿಟ್ಟು ಮುಂದೆ ಬಿಟ್ಟಾಯ್ತು ಕುಂಬ್ಳಗುಡ್ಡ. ಇವಾಗ ಹೊಂಟಾಗ ಇನ್ನೇನು ಕುಂಬ್ಳಗುಡ್ ಬಿಟ್ಟು ಇನ್ನೇನು ಮಂಡಲ್ಲ ಹತ್ರ ಇದ್ದೀವಿ ಗೈಸ್. ಇನ್ನೆಷ್ಟೊತ್ತಾಗ್ಬೋದು ಹೋಗೋಕ್ಕೆ? ಬೇಕು 1 hour. 1 hour ಬೇಕಾ? ಸೊ ಇನ್ನು 1 hour ನಾವು ಮಂಡ್ಯಾಗ ರೀಚ್ ಆಗ್ತೀವಿ ಗೈಸ್. ಆ್ಯಂಡ್ ಟೋಕಿಯೋ ಇವಾಗ ವಾಪಸ್ ಬಂದು ಮಲ್ಕೊಂಡ್ಲಿ, ಯಾಕಂದರೆ ಯಾರು ಅವಳನ್ನ ಮಾತಾಡ್ಸ್ತಾ ಇಲ್ಲ ನಾವು ಅಲ್ವಾ ಒಮ್ಮೆ. ಟೋಕಿನ ಮಾತಾಡ್ಸಲ್ಲ ಗೈಸ್. ಟೋಕಿಯೋ ನಿಂಗೆ ಹೋಗ್ಬೇಕಾದ್ರೆ ಅದು 2 ಬಲೂನ್ ಕಟ್ಬಿಟ್ಟು ಹೋಗ್ತೀನಿ ಟೋಕಿಯೋ ಕತ್ತಿಗೆ. ನಾನು ಬರೋವರೆಗೂ ಹಂಗೆ ಇಟ್ಕೊಂಡಿರ್ಬೇಕು ನೀನು ಆ ಬಲೂನ್ನ. ಓಕೆ ಅವಳಿಗೆ ಜುಟ್ಟು ಕಟ್ಟಪ್ಪ ಫಸ್ಟು. ನೀನು ಹೋಗಿ ಒಳಗಲ್ಲಿ ಹೋಗ್ಬಿಟ್ಟು ಜುಟ್ಟು ಕಟ್ತೀನಿ ಗೈಸ್. ನಮ್ಮ ಟೋಕಿಯೋಗೆ ಮೊಟ್ಟೆ ಇದ್ಬಿಟ್ರೆ ಯಾರು ಬೇಡ. ಮೊಟ್ಟೆ ಚಿಕನ್ ಸೇಮ್ ನವೀನನ್ ಬುದ್ಧಿನೇ ಗೈಸ್. ನನ್ನ ಬುದ್ಧಿ ಒಂದೂ ಬಂದಿಲ್ಲ ಇವಳುಗಳಿಗೆ. ಹೆಂಗ್ ತಿಂತ ಹಿಂಗೆ ನಿಂತಿರ್ತಾಳೆ ಬೇಕಾದ್ರೆ. ಮೊಟ್ಟೆ ಅದು ಬರೀ ಒಳಗಡೆದಷ್ಟೇ, ವೈಟ್ ತಿನ್ನಲ್ಲ. ಅಷ್ಟೇ ಏನ್ ತಿಂತಾಳೆ ಮತ್ತೆ ಬರ್ತಾಳೆ. ಅಷ್ಟಾಯ್ತು ನಿಂತ್ಕೊಂಡು. ಬೇಡ ಬೇಡ ಬಾ ಬೇಗ ಬಾ ಇದೆ ಬಾ ಬೇಗ ಬಾ ಬಾಯ್. ಸುಸುನ ಮಾಡಿಲ್ಲ ಇನ್ನ ಅಷ್ಟೇ ನೋಡಿ ಗಾಯ್ಸ್. ಫುಲ್ ಖಾಲಿ ನೋಡು. ಖಾಲಿ ಯಾವಾಗಲೂ ನೀರು ಕುಡ್ಬೇಡಮ್ಮ. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ನೈಟ್ ಟೋಕಿಯೋನ್ ಬಿಟ್ಟು ಬಂದು ನವೀನ್ ಡ್ರಾಪ್ ಮಾಡಿ ಮತ್ತೆ ಅವ್ನ ಮನೆಗೆ ಹೋದ. ಸೊ ಇಟ್ ವಾಸ್ ಆಲ್ರೆಡಿ 12 o'clock ಆಗೋಗಿತ್ತು. ಲೇಟ್ ಆಗಿಬಿಟ್ಟಿತ್ತು ತುಂಬ. ಅಷ್ಟೇ ಇವಾಗ ಎದ್ದಿದ್ದೀನಿ. ನಾನು ಒಂಚೂರು ಡಿಟಾಕ್ಸ್ ವಾಟರ್ ಕುಡಿದು ಆಮೇಲೆ ನೆಕ್ಸ್ಟ್ ನನ್ನ ರೂಟೀನ್ ಏನಿದೆ ಕಂಟಿನ್ಯೂ ಮಾಡ್ಬೇಕು ನಾನು. ಇವತ್ತೆಲ್ಲ ಒಂಚೂರು ಪ್ಯಾಕಿಂಗ್ ಇದೆ. ಸೊ ಪ್ಯಾಕಿಂಗ್ ತೋರಿಸ್ತೀನಿ, ಏನೆಲ್ಲ ಪ್ಯಾಕ್ ಮಾಡ್ತೀನಿ ಅಂತ. ಹಾಗೆ ಕಮೆಂಟ್ಸ್ ಓದಬೇಕು, ಕಮೆಂಟ್ಸ್ ಕೂಡ ಓದ್ತೀನಿ. ಆ್ಯಂಡ್ ಆ್ಯಸ್ ಐ ಪ್ರಾಮಿಸ್ ನಾನು ಒಂದು ಪನ್ನೀರ್ ರೆಸಿಪಿ ಕೂಡ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅದನ್ನು ಕೂಡ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿಂದ ವಾಪಸ್ ಬಂದ ಮೇಲೆ ನಾನು ನಾವೇನು ಸೇರ್ಕೊಂಡು ಕುಕ್ಕಿಂಗ್ ವ್ಲಾಗ್, ಚಾಲೆಂಜಸ್ ಎಲ್ಲನೂ ಮಾಡ್ತೀವಿ ಫಾರ್ ಶೋರ್. ಅದು ದ್ಯಾನ್ ಡೈಲಿ ವ್ಲಾಗ್ಸ್ ಕೂಡ ಅಷ್ಟೇ. ಬನ್ನಿ ಹೋಗೋಣ. ಗುಡ್ ಮಾರ್ನಿಂಗ್. ಮತ್ತೆ ಬ್ಲಿಂಕಿಟಿಂದ ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡ್ಕೊಂಡ್ವಿ ನಾನು ಮಮ್ಮಿ. ಒಂದು ಸ್ವಲ್ಪ ಎಗ್ ಬಾಯ್ಲ್ ಮಾಡೋಣ ಅಂತ. ಆ್ಯಂಡ್ ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಒಂಚೂರು ಆಚೆ ಈಚೆ ಊಟನೂ ತಿನ್ನೋಣ ಅಂತ. ಬೇರೆ ದಿನ ಅಂತೂ ತಿನ್ನಲ್ಲ 2. ಆಮೇಲೆ ಪ್ರೋಟೀನ್ ಬಾರ್, ಆಮೇಲೆ ಮೊಸರು, ಆಮೇಲೆ ಸೌತೆಕಾಯಿ. ಸೊ ಇಷ್ಟು ಐಟಮ್ಸ್ ಆರ್ಡರ್ ಮಾಡಿದ್ದೀನಿ. ಮನೇಲಿ ನಾನು ನಮ್ಮ ಅಮ್ಮ ಇಬ್ಬರೇ ಇರೋದಕ್ಕೆ ಟೋಕಿಯೋನೂ ಇಲ್ಲ, ಅಮ್ಮನೂ ಇಲ್ಲ. ಆಮೇಲೆ ನಮ್ಮ ಮಾಮ ಬರ್ತಾರೆ. ಬಟ್ ಆದರೂ ಇವಾಗ ಇಬ್ಬರಿಗೆ ಬೇಜಾರಾಗ್ತದೆ. ಮನೆ ಎಲ್ಲಿ ನೋಡಿದ್ರು ಖಾಲಿ ಖಾಲಿ, ಎಲ್ಲಿ ನೋಡಿದ್ರು ಖಾಲಿ ಖಾಲಿ. ಮುಂಚೆ ಚಿನ್ನು ಟೋಕಿಯೋ ಅಂತಪ್ಪ ಇಡ್ಡಿ ಮನೆ ಓಡಾಡೋಳು. ಬೆಳಿಗ್ಗೆ ಅವಳು ಮಿಸ್ ಮಾಡ್ಕೊಳ್ತಾ ಇದ್ವಿ. ಅವಳು ಊಟ ಮಾಡಿ ಮಲ್ಕೊಂಡ್ಬಿಟ್ಟಿರ್ತಾಳೆ ಆರಾಮಾಗಿ. ಇವಾಗ ಸೊ ಇವಾಗ ಎಗ್ ಬಾಯ್ಲ್ ಮಾಡಿ ಬ್ರೇಕ್ಫಾಸ್ಟ್ ತಿಂದು ಆಮೇಲೆ ಇನ್ನೊಂದು ಹೇಳು, ಅಲ್ಲಿ ಹೋದ್ರೆ ಅವಳು ಸುಸುಗೆ ಟಾಯ್ಲೆಟ್ಗೆಲ್ಲ ನಮ್ಮ ಮನೇಲಿ ಮಾತ್ರ ಎಲ್ಲಿ ಬೇಕಲ್ಲಿ ಎಲ್ಲ ಮಾಡ್ತಾಳೆ. ನಮ್ ದೊಡ್ಡಮ್ಮ ಮನೆಗೆ ಹೋದ್ರೆ ನೀಟಾಗಿ ಟೆರೆಸ್ಗೆ ಹೋಗ್ತಾಳೆ, ಟೆರೆಸಲ್ಲಿ ಮಾಡ್ಬಿಟ್ಟು ಬರ್ತಾಳೆ. ಬೆಳಗ್ಗೆನೂ ಕಾಲ್ ಮಾಡಿದ್ರೆ ದೊಡ್ಡಮ್ಮ ಟೆರೆಸಲ್ಲಿ ಮಾಡೋದು ಅಂತ ಹೇಳಿದ್ಲು. ಇಷ್ಟು ಇದ್ದಾಳೆ ಬೆಳಿಗ್ಗೆ ಎದ್ದು ಇಷ್ಟು ಪಾತ್ರೆ ಎಲ್ಲ ತೊಳೆದಿಟ್ಟು ಪಾತ್ರೆ ಕೆಲಸ ಮಾಡಿದ್ದೀನಿ ಗೈಸ್. ಇವತ್ತು ನನ್ನ ಮನೆಯಲ್ಲ ನೀಟಾಗಿ ನೋಡಿ. ಸೊ ಇವಾಗ ಬ್ರೇಕ್ಫಾಸ್ಟ್ ತಿನ್ನು ನಾನು ನಮ್ಮ ನಾವು ಪ್ಯಾಕ್ ಮಾಡಬೇಕು ಅಷ್ಟೇ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಮೆಂಟ್ಸ್ ಓದೋ ಸೆಷನ್. ಎಸ್, ಕಮೆಂಟ್ಸ್ ಎಲ್ಲ ಓದ್ಬಿಡ್ತೀನಿ, ಓದಿ ವ್ಲಾಗ್ ಎಂಡ್ ಮಾಡ್ತೀನಿ. ಸೊ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ಡೇದು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಪ್ಯಾಕಿಂಗ್ದೆಲ್ಲನೂ ಕೂಡ ತೋರಿಸ್ತೀನಿ ಅಂತ ಹೇಳಿದ್ದೀನಿ, ಅದನ್ನು ತೋರಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ನಾನು ಈಸಿ ಕಬಾಬ್ ರೆಸಿಪಿ ಅಂತ ಒಂದು ಹಾಕಿದ್ದೆ. ಸೊ ಅದಕ್ಕೆ ಬಂದಿರೋವಂಥ ಕಮೆಂಟ್ಸ್ ಲೈಕ್ ಆಲ್ಮೋಸ್ಟ್ 50 ಕಮೆಂಟ್ಸ್ ಬಂದಿದೆ. ಸೊ ಅದರಲ್ಲಿ ಸ್ವಲ್ಪ ಪಿಕ್ ಮಾಡಿ ಅದನ್ನು ಓದ್ತೀನಿ ನಾನು. ಓಕೆ, ಆಂಜನೇಯ ಅಂಜು 42 ಆಂಜನೇಯ. ಸೊ ಅವ್ರು ಏನಂತ ಕಮೆಂಟ್ ಮಾಡಿದ್ದಾರೆ ಅಂದರೆ, ಅಕ್ಕ ನಿಮ್ಮದು ನವೀನ್ ಅನ್ನೋದು ಜೋಡಿ ಸೂಪರ್, ತಾರನ್ನ ಯಾಕೆ ತೋರಿಸ್ತಿಲ್ಲ? ಒಂದೊಂದು ವ್ಲಾಗ್ಸ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಒಂದು ಸ್ವಲ್ಪ ವ್ಲಾಗ್ಸ್ ಬೋರಿಂಗ್ ಇರುತ್ತೆ. ನೀವು ಆ್ಯಂಡ್ ನವೀನ್ ಅಣ್ಣ ಜಗಳ ಮಾಡೋ ಥರ ಪ್ರ್ಯಾಂಕ್ ಮಾಡಿರ್ತೀರಲ್ಲ, ಅದು ಚೆನ್ನಾಗಿರುತ್ತೆ. ಆ ಥರ ವಿಡಿಯೋ ಮಾಡಿ ನಾವು ಯಾವಾಗಲೂ ಸಪೋರ್ಟ್ ಮಾಡ್ತೀವಿ ನಿಮ್ಮನ್ನು. ಎಸ್, ನಂಬರ್ 1 ಥ್ಯಾಂಕ್ ಯು ಸೋ ಮಚ್. ನಮ್ಮಿಬ್ಬರು ಪೇರ್ ಚೆನ್ನಾಗಿದೆ ಅಂದಿದ್ದಕ್ಕೆ.
ಎರಡನೇದು ತಾರ್ ಯಾಕೆ ತೋರಿಸ್ತಾ ಇಲ್ಲ ಅಂದರೆ ಅತಿ ಶೀಘ್ರದಲ್ಲಿ ತಾರ್ ಬರುತ್ತೆ. ಅಂದರೆ ಅದನ್ನು ನಾವು ಒಂದು ಸ್ವಲ್ಪ ಏನಂತಾರೆ ಸರ್ವಿಸ್ ಮಾಡಿಸಿ ಇನ್ನೊಂದು ಸ್ವಲ್ಪ ಮೇಲೆ ಐ ಡೋಂಟ್ ನೋ ವಾಟ್ ದೇ ಕಾಲ್ PPF ಸೆರಾಮಿಕ್ ಅದೆಲ್ಲ ಮಾಡ್ಸೋಕ್ಕೆ ಅಂತ ನಾವು ಬಿಟ್ಟಿದ್ವಿ. ಸೊ ಆ ರೀಸನಿಗೆ ಅದನ್ನು ಎಲ್ಲೂ ತೋರಿಸಿರಲಿಲ್ಲ. ಆದಷ್ಟು ಬೇಗ ಬರುತ್ತೆ. ಆ್ಯಂಡ್ ಸ್ವಲ್ಪ ವ್ಲಾಗ್ಸ್ ಬೋರಿಂಗ್ ಆಗುತ್ತೆ ಅಂದರೆ ಕರೆಕ್ಟ್ ಆಬ್ವಿಯಸ್ಲಿ, ಬಿಕಾಸ್ ನನಗೂ ಸ್ವಲ್ಪ ದಿನ ನನ್ನದೇ ದಿನ ಬೋರಿಂಗ್ ಅನ್ಸುತ್ತೆ. ಪಾಪ ನಿಮಗೆಲ್ಲ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅದು. ಐ ಟ್ರೈ ಮೈ ಬೆಸ್ಟ್ ಟು ಎಂಟರ್ಟೈನ್ ಯು ಗೈಸ್. ನೀವು ಹೇಳ್ದಂಗೆ ವಿಡಿಯೋಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಅಕ್ಕ, ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಥಿಂಕ್ ಮಾಡಬೇಡಿ, ಜಸ್ಟ್ ಡಿಲೀಟ್ ದೆಮ್ ಫ್ರಮ್ ಯೋರ್ ಬ್ರೈನ್. ನಿಮ್ಮ ವ್ಲಾಗ್ಸ್ ಆರ್ ಗುಡ್ ನವ ಡೇಸ್ ವಿತ್ ಸುಷ್ಮಿತಾ ಅಕ್ಕ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಆಲ್. ಇದನ್ನು ವನಿತಾ ಲಿಶಾ 2687 ಅವ್ರು ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವ್ಲಾಗ್ಸ್ ಇಷ್ಟ ಆಗ್ತಿದ್ದಕ್ಕೆ, ಹಾಗೆ ಸುಷ್ಮಿತಾ ಅಕ್ಕ ಅವ್ರ ಫ್ಯಾಮಿಲಿ ಜೊತೆ ಮಾಡ್ತಿರೋದು ಇಷ್ಟ ಆಗ್ತಿದೆ ಅಂತೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ನಾನು ಹೇಳಂಗೆ ತಲೆ ಕೆಡಿಸ್ಕೊಳ್ಳಲ್ಲ, ಬಿಕಾಸ್ ನಾನು ಇಷ್ಟೊಂದು ಪ್ರೀತಿಸೋ ಜನ ಇದ್ದೀರಾ ಅಂದಮೇಲೆ ನಾನು ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳಿ. ವಿ ಹಿಯರ್ ಅಂತ ಯಾರು, ಹಾಯ್ ರಚೋಕ, ನಿಮ್ಮ ಬ್ಲಾಗ್ಸ್ ಡೈಲಿ ನೋಡ್ತೀನಿ. ನಿಮ್ಮದು ಮತ್ತು ಸುಷ್ಮಿತಾ ಅಕ್ಕದು ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮನ್ನು ನೋಡಿ ಉರ್ಕೊಳ್ಳೋ ಮಂದಿಗೆ ಇನ್ನೂ ಜಾಸ್ತಿ ಉರಿಯೋ ಥರ ವೀಡಿಯೋಸ್ ಮಾಡಿ ಅಕ್ಕ. ಆಲ್ ದ ಬೆಸ್ಟ್, ಲವ್ ಫ್ರಮ್ ಬೆಳಗಾವಿ. ಸೊ ನಂಗೆ ಗೊತ್ತಿಲ್ಲ ನಿಜವಾಗ್ಲೂ ಉರ್ಕೋತಾರೋ ಇಲ್ವೋ. ನಾನು ಅಕ್ಕ ವೀಡಿಯೋಸ್ ಮಾಡೋದು ಆ್ಯಕ್ಚುಲಿ ನಾವು ಮಾಡೋದೇ ಕಡಿಮೆ, ತುಂಬ ರೇರ್ ನಾವು ವೀಡಿಯೋಸ್, ಅದು ಚೂಸಿ ವೀಡಿಯೋಸ್ ಅಷ್ಟೇ ಮಾಡೋದು ನಾವಿಬ್ಬರು, ಎಲ್ಲ ವೀಡಿಯೋಸು ಮಾಡಲ್ಲ. ಬಟ್ ಅದನ್ನ ನೋಡಿ ಯಾರಾದರೂ ಉರ್ಕೋತಿದ್ದೆ, ಐ ಡೋಂಟ್ ನೋ ವಾಟ್ಸ್ ದ ಪಾಯಿಂಟ್, ನೀವು ಯಾಕೆ ಉರ್ಕೋತೀರಾ ಅಂತ. ಬಟ್ ಉರ್ಕೊಂಡಿಲ್ಲ ಅಂದರೂ ನಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ವೀಡಿಯೋಸ್ ಮಾಡೇ ಮಾಡ್ತೀವಿ. ಸೊ ಲವ್ ಫ್ರಮ್ ಬ್ಯಾಂಗ್ಳೂರ್ ನಿಮಗೆ. ನೆಕ್ಸ್ಟ್ Kavita Naidu. Great, you still stalk at her and her videos. She started to read comments, so even you guys started that. Now in her recent vlog, she used laptop to read comments, so even you're thinking to copy that, start thinking something on your own. Kavita Naidu ಅವರೇ, ಐ ಗೆಸ್ ನಿಮಗೆ ಇಲ್ಲ ಒಂದು ಇಂಗ್ಲೀಷಲ್ಲಿ ಮಾತಾಡಿ, ಇಲ್ಲ ಒಂದು ಕನ್ನಡದಲ್ಲಿ ಹಾಕಿ, ಬಿಕಾಸ್ ಎರಡೂ ತಪ್ಪಾಗಿ ಕಮೆಂಟ್ ಹಾಕ್ತೀರಾ. ಇಂಗ್ಲೀಷಲ್ಲೂ ತಪ್ಪಾಗಿದೆ ಇದು. ಸೊ ಬೆಟರ್ ನೀವು ಒಂದರಲ್ಲಿ ಕಮೆಂಟ್ ಹಾಕಿ. ಇನ್ನೊಂದು ನಾನು ಸ್ಟಾಕ್ ಮಾಡೋದಕ್ಕೆ ನಂಗೆ ತುಂಬ ಪಿಜ್ಜಾನ್ ಕೆಲಸ ಇದೆ, ಬಿಕಾಸ್ ನಾನು ಡೈಲಿ ವ್ಲಾಗ್ ನೋಡ್ತಾ ಇದ್ದರೆ ನಾನು ಫೋನ್ ಯೂಸ್ ಮಾಡೋದೇ ಕಡಿಮೆ ಆಗಿದೆ. ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಡೇಟ್ಸ್ ತುಂಬ ಕಡಿಮೆ ಆಗಿದೆ, ತುಂಬ ವೀಡಿಯೋಸ್ ಕಡಿಮೆ ಆಗಿದೆ, ಕ್ರಿಯೇಟಿವ್ ಆಗಿ ರೀಕ್ರಿಯೇಷನ್ ವೀಡಿಯೋಸ್ ಎಲ್ಲನೂ ಕಡಿಮೆ ಆಗಿದೆ, ಬಿಕಾಸ್ ನಂಗೆ ಟೈಮ್ ಇಲ್ಲ ಅಂತ. ಆ್ಯಂಡ್ ಯಾರನ್ನೋ ನಾನು ಸ್ಟಾಕ್ ಮಾಡೋದಕ್ಕೆ ಐ ಡೋಂಟ್ ಹ್ಯಾವ್ ದ್ಯಾಟ್ ಮಚ್ ಆಫ್ ಟೈಮ್, ಬಿಕಾಸ್ 2025 ಐ ಥಿಂಕ್ ಒಳ್ಳೆ ಆಪರ್ಚುನಿಟೀಸ್ ಬರ್ತಾ ಇದೆ. ಸೊ ಅದನ್ನು ಕಡೆ ಯೋಚನೆ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ಇದೆಲ್ಲ ದಿಸ್ ಡಸಂಟ್ ಮ್ಯಾಟರ್. ಆ್ಯಂಡ್ ಇದನ್ನು ಹೇಳಬೇಕು, ಕಮೆಂಟ್ಸ್ ಓದೋದನ್ನು ನಾನು ಆ್ಯಕ್ಚುಲಿ ಕನ್ನಡ ಇನ್ಫ್ಲೂಯೆನ್ಸಸ್ ಅಂತಾರಲ್ಲ, ಎಷ್ಟೊಂದು ಜನ ವ್ಲಾಗ್ಸಲ್ಲಿ ನೋಡಿದ್ದೀನಿ ನಾನು ಫಾಲೋ ಮಾಡೋರನ್ನ. ಸೊ ಎಷ್ಟೊಂದು ಜನ ಮೇಲ್ ವ್ಲಾಗರ್ಸ್ನ ನೋಡಿದ್ದೀನಿ, ಸೊ ಎಷ್ಟೊಂದು ಜನ ಫೀಮೇಲ್ ವ್ಲಾಗರ್ಸ್ನ ನೋಡಿದ್ದೀನಿ ಕಮೆಂಟ್ಸ್ ಓದೋದನ್ನು. ಸೊ ಅವರನ್ನು ನೋಡಿ ನಾನು ಕೂಡ ಕಮೆಂಟ್ಸ್ ಓದ್ತಾ ಇದ್ದೀನಿ. ಆ್ಯಂಡ್ ಇದು ನನ್ನ ಫಾಲೋವರ್ಸ್ಗೋಸ್ಕರ ನಾನು ಓದ್ತಾ ಇರೋದು. ಸೊ ನಿಮಗೆ ಬೇಡ ಅಂದರೆ ಪ್ಲೀಸ್ ಯು ಹ್ಯಾವ್ ಅ ಬ್ಲಾಕ್ ಆಪ್ಷನ್, ಬ್ಲಾಕ್ ಮಾಡಿ ನೋಡಬೇಡಿ, ಇಲ್ಲಾಂದರೆ ರೆಸ್ಟ್ರಿಕ್ಟ್ ಮಾಡಬೇಡಿ. ಡೋಂಟ್ ವಾಚ್ ಮೈ ವ್ಲಾಗ್. ಸುಮ್ಮನೆ ಇಲ್ಲಿ ನೋಡಿ ಅಲ್ಲಿ ಹೇಳೋದು, ಅಲ್ಲಿ ನೋಡಿ ಇಲ್ಲಿ ಹೇಳೋದು ಯಾಕೆ ಮಾಡ್ತೀರಾ? ನಿಮಗೂ ತುಂಬ ಕೆಲಸ ಇರುತ್ತೆ ಅಂತ ಅನ್ಕೋತೀನಿ ನನ್ನ ಮನೇಲಿ. ಪ್ಲೀಸ್ ಡೂ ದ್ಯಾಟ್. ಚಂದನ HN ಅವರು, ಪ್ಲೀಸ್ ವೆಜ್ ಕುಕಿಂಗ್ ವ್ಲಾಗ್ ಮಾಡಿ, ಬರೀ ನಾನ್ ವೆಜ್ ಮಾಡ್ತೀರಾ, ನಿಮ್ಮ ಸಬ್ಸ್ಕ್ರೈಬರ್ ವೆಜಿಟೇರಿಯನು ಇದ್ದೀವಿ. ಐ ಆಮ್ ಸೋ ಸಾರಿ. ನಾನು ಹೇಳ್ದಂಗೆ ಪನ್ನೀರ್, ನೆಕ್ಸ್ಟ್ ಪನ್ನೀರ್ ಪಕ್ಕಾ ಮಾಡ್ತೀನಿ. ಓಕೆ. ಇನ್ನೊಬ್ಬರು BPH362 ಅಂತ, ಒಂದು ವಿಡಿಯೋ ಐ ವಾಂಟ್ ಡೂ ಸಮ್ emotional drama because I saw your act, but just curious about how you manage emotional scene and all in that. You act like Uttar Karnataka mother and Sushika be the teacher part. So you can do an act. Love you guys, always work hard. One day you will reach a higher step, and I want to say one thought for you. Be a hero always. I say I have no fear. Yes, ಐ ಹ್ಯಾವ್ ನೋ ಫ್ಯೂರ್. ಇನ್ನೊಂದು ನಮ್ಮ ಸ್ಕಿಟ್ ನೋಡಿದ್ದೀರಾ ಅಂತ ಗೊತ್ತಾಯಿತು. ಥ್ಯಾಂಕ್ ಯು. ಆ್ಯಕ್ಚುಲಿ ಚೆನ್ನಾಗಿದೆ ಇದು, ಒಂಥರ ಉತ್ತರ ಕರ್ನಾಟಕ ಭಾಷೆಲಿ ನಾನು ಎಮೋಷ್ನಲ್ ಆಗಿ ಮಾತಾಡಿದ್ರೆ ಹೆಂಗಿರುತ್ತೆ ಅಂತ. ಯಾ ಶೋರ್, ನೆಕ್ಸ್ಟ್ ಪಕ್ಕಾ ಟ್ರೈ ಮಾಡ್ತೀನಿ ಇದನ್ನು. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು, ಸಚ್ ಥಾಟ್ಫುಲ್ ಕಮೆಂಟ್ ನೀವು ಹಾಕಿರೋದು. ಇನ್ನು ಕೆಲವು ಜನ ಎಷ್ಟು ವೇಸ್ಟ್ ಮಾಡ್ಕೋತಾರೆ ಕಮೆಂಟ್ಸನ್ನು, ಸುಮ್ಮನೆ ಏನೋ ಹೇಳ್ಬೇಕಂತ. ವೆರಿ ಥಾಟ್ಫುಲ್, ಥ್ಯಾಂಕ್ ಯು.
ಸಾಕ್ಷಿ ಗೌಡ ಅಂತ, ಐ ಥಿಂಕ್ ಯು ಡೂ ಒನ್ ವ್ಲಾಗ್ ಅಬೌಟ್ ಸೋಲೋ ಟ್ರಾವೆಲ್ ಆರ್ 1,000 rupees spend whole day, that type challenges video. We want to see solo Rachu vlogs. ಎಸ್, ನಾನು ಸೋಲೋ ವ್ಲಾಗ್ಸ್ ಬೇಕಾದ್ರೆ ಮಾಡ್ತೀನಿ, ಅದೇ ಸೋಲೋ ಟ್ರಾವೆಲಿಂಗ್ ಎಲ್ಲ ಮಾಡಲ್ಲ. ಬಿಕಾಸ್ ಎಲ್ರಿಗೂ ಅದೊಂದು ಕ್ವಶನ್ಸ್ ಇರುತ್ತಲ್ವ, ಯಾರು ವಿಡಿಯೋ ಮಾಡ್ತಿದ್ದಾರೆ, ಯಾರ ಜೊತೆಲಿರ್ತಾರೆ ಅಂತ. ನನಗೆ ಹಿಂದೆ ಒಂದು ಮುಂದೆ ಒಂದು ಮಾಡೋದು ಇಷ್ಟ ಆಗಲ್ಲ. ಇದನ್ನು ನಾನು ಸೋಲೋ ಹೋದರೆ ನಾನು ಒಬ್ಬಳೇ ಹೋಗಬೇಕು, ವಿಚ್ ನನ್ನ ಕೈಲಾಗಲ್ಲ. ನಾನೇ ಒಪ್ಕೊಂಡ್ಬಿಡ್ತೀನಿ. ಬಿಕಾಸ್ ಐ ಆಮ್ ಆಲ್ವೇಸ್ ಸರೌಂಡೆಡ್ ಬೈ ಪೀಪಲ್, ಲೈಕ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಸೊ ನಾನು ಒಬ್ಬಳೇ ಹೋಗೋದು ಎಲ್ಲ ಇದು ಖಂಡಿತ ಸುಳ್ಳು. ಆ್ಯಂಡ್ ನಮ್ಮ ಮನೇಲಿ ಅದಕ್ಕೆಲ್ಲ ಪರ್ಮಿಷನ್ಸ್ ಕೂಡ ಇಲ್ಲ. ಆ್ಯಂಡ್ ಪರ್ಮಿಷನ್ ಕೊಟ್ಟರು ನಾನು ಅದನ್ನು ಮಾಡೋದಿಲ್ಲ. ಸೊ ಅದು ಬಿಟ್ಟು ಸೋಲೋ ವ್ಲಾಗ್ಸ್ ಎಲ್ಲ ಮಾಡ್ತೀನಿ. ಓಕೆ, ಚಾಲೆಂಜಸ್ ಆಗಲಿ, ಕುಕಿಂಗ್ ಚಾಲೆಂಜಸ್ ಆಗಲಿ ಎಲ್ಲ. ಅಕ್ಕ ನಿನ್ನ ಕೋಚ್ ಯಾರು? ಸದ್ಯಕ್ಕೆ ಯಾವ ಕೋಚು ಇಲ್ಲ, ಬಟ್ ನಾನು ಫಿಟ್ 24 ಅಂತ ಒಂದು ಜಿಮ್ ಇದೆ ನಮ್ಮ ಮನೆ ಹತ್ರ. ಸೊ ಆ ಜಿಮ್ಮಿಗೆ ಹೋಗೋದು. ಯಶಸ್ವಿನಿ ಯಶು ಅವರು, ನೀವು ಯಾವುದಾದ್ರೂ ಫುಡ್ನ ಹೇಳ್ಕೊಟ್ಟು ಅದನ್ನು ನವೀನ್ ಕೈಲಿ ಕುಕ್ ಮಾಡಿಸಿ ವ್ಲಾಗ್ ಮಾಡಿಸಿ. ಸೇಯಿಂಗ್ ಎಸ್ ಟು ಯುವರ್ ಮಾಮ್ ವ್ಲಾಗ್ ಮಾಡಿ. ನವೀನ್ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡಿಸಿ. ಚಾರು ಜೊತೆ ವ್ಲಾಗ್ ಮಾಡಿ. ನವೀನ್ ಬ್ರೋ ಬಗ್ಗೆ ಒಂದು ಲೈನಲ್ಲಿ ಹೇಳಿ. ನಿಮ್ಮ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ, ಹೀಗೆ ಕಂಟಿನ್ಯೂ ಮಾಡ್ತೀರಿ. ನಿಮ್ಗಿಂತ ಜಾಸ್ತಿ ನವೀನ್ ಬ್ರೋ ನಮಗೆ ಇಷ್ಟ ಆಗ್ತಾರೆ. ನಿಮ್ಮ ಫ್ಯೂಚರ್ ಬ್ರೈಟ್ ಆಗಿರಲಿ. ನೀವು ನವೀನ್ ಬ್ರೋ ಯಾವಾಗಲೂ ಹೀಗೆ ಹ್ಯಾಪಿಯಾಗಿರಿ. ಲವ್ ಫ್ರಮ್ ತುಮಕೂರು. ಥ್ಯಾಂಕ್ ಯು. ಓಕೆ, ನವೀನ್ಗೆ ಒಂದು ಅಡುಗೆ ಹೇಳ್ಕೊಟ್ಟು ಅದನ್ನ ಮಾಡಿಸ್ತೀನಿ. ಸೇಯಿಂಗ್ ಎಷ್ಟು ಮೈ ಮಾಮ್ ಮಾಡ್ತೀನಿ. ಹಾಗೆ ನವೀನ್ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ, ಬಟ್ ಸದ್ಯಕ್ಕಲ್ಲ. ನವೀನೇ ಅದನ್ನು ಮಾಡ್ತಾನೆ ಆದಷ್ಟು ಬೇಗ. ಆ್ಯಂಡ್ ಚಾರು ಜೊತೆ ವ್ಲಾಗ್ ಮಾಡೋಕ್ಕೆ ಅವಳು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಶೀಸ್ ಗ್ರೋನ್ ಅಪ್ ಇವಾಗ. ಬಟ್ ಆದಷ್ಟು ಟೈಮ್ ಮಾಡ್ಕೊಂಡು ಚಾರು ಜೊತೆನೂ ಪಕ್ಕ ನವೀನ್ ಕಲ್ ವ್ಲಾಗ್ ಮಾಡಿಸ್ತೀನಿ. ಆ್ಯಂಡ್ ನನಗಿನ್ನ ನವೀನ್ ಇಷ್ಟನ ನಿಮಗೆ ಹೋಗಲಿ ಬಿಡಿ, ಪರವಾಗಿಲ್ಲ, ನಂಗೆ ಬೇಜಾರಿಲ್ಲ. ನವೀನಲ್ವಾ, ಇಟ್ಸ್ ಓಕೆ, ಆಯಿತು. ಆ್ಯಂಡ್ ನಮ್ಮ ಫ್ಯೂಚರ್ ತುಂಬ ಬ್ರೈಟ್ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಫ್ರಮ್ ಬ್ಯಾಂಗ್ಳೂರ್. ಓಕೆ, ಹಾಂ, ಓಕೆ. Ramya Krishna, don't think about negative people and negative comments. We will support you, sis, and also we will encourage you. Thank you so much. ನೀವು ಇದ್ದಾಗ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ಆ್ಯಸ್ ಐ ಆಲ್ರೆಡಿ ಟೋಲ್ಡ್. ಮತ್ತು ಶ್ರೇಯಾ MK, ನೆಗೆಟಿವ್ ಕಮೆಂಟ್ಸ್ ಮಾಡೋರು ಇದ್ದೇ ಇರ್ತಾರೆ, ಆ ಥರದವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಸಪೋರ್ಟರ್ಸ್ ಇದ್ದೀವಿ ಅಕ್ಕ ಅಣ್ಣ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ. ಇಟ್ ಇಸ್ ಜಸ್ಟ್ ದಟ್ ಪಾಪ ಅವ್ರು ಟೈಮ್ ವೇಸ್ಟ್ ಮಾಡಿಕೊಂಡು, ಇಂಟರ್ನೆಟ್ ವೇಸ್ಟ್ ಮಾಡಿಕೊಂಡು, ಟೈಪ್ ಮಾಡೋದಕ್ಕೆ ಎನರ್ಜಿ ವೇಸ್ಟ್ ಮಾಡಿಕೊಂಡು ಇದನ್ನು ಹಾಕ್ತಾರಲ್ಲ, ವಿಚ್ ಡಸಂಟ್ ಮೇಕ್ ಎನಿ ಸೆನ್ಸ್. ಐ ಫೀಲ್ ಬ್ಯಾಡ್ ಫಾರ್ ದೆಮ್ ಅಷ್ಟೇ, ಬೇರೆ ಏನೂ ಇಲ್ಲ. ರಚನಾ 3190 ಅಂತ ಯಾರು? ಓವರ್ ಆ್ಯಕ್ಟಿಂಗ್ ಬಿಡು, ಯು ವಿಲ್ ಬಿ ಬೆಟರ್ ಒನ್ ಡೇ. ಸಾರಿ, ನಾನು ಆಲ್ರೆಡಿ ಐ ಆಮ್ ದ ಬೆಸ್ಟ್ ನನಗೆ. ಸೊ ಓವರ್ ಆ್ಯಕ್ಟಿಂಗ್ ನಾನು ಬಿಡಲ್ಲ. ನಾನು ಇರೋದೇ ಹೀಗೆ. ನಾನು ಯಾಕೆ ಬಿಡಲಿ? ನಾನು ನಿಮ್ಗೆ ಅದು ಇಷ್ಟ ಆಗ್ತಿಲ್ಲ ಅಂದರೆ ಖಂಡಿತ ಐ ವಿಲ್ ನಾಟ್ ಲೀವ್ ಇಟ್. ಹಾಂ, ಆಮೇಲೆ ಇನ್ನು ಅದಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ. ಸೊ ಅದಕ್ಕೆ ಏನೇನೋ ಕಮೆಂಟ್ಸ್ ಹಾಕ್ಕೊಂಡಿದ್ದಾರೆ, ವಿಚ್ ನಾನು ಇಗ್ನೋರ್ ಮಾಡ್ತೀನಿ, ಬ್ಲಾಕ್ ಮಾಡ್ತೀನಿ, ಡಿಲೀಟ್ ಮಾಡ್ತೀನಿ. ಆ್ಯಂಡ್ ಐ ಟೋಲ್ಡ್ ನನಗೆ ನೆಗೆಟಿವ್ ಕಮೆಂಟ್ಸ್, ನೆಗೆಟಿವ್ ಜನ ಇಷ್ಟ ಆಗಲ್ಲ ಅಂತ. ಸೊ ಅಷ್ಟೇ ರೀಸನ್, ಬೇರೆ ಅಂತ ಇಲ್ಲ. ಸಾಕು ಈ ನೆಗೆಟಿವ್ ಒಂದು ನಮಗೆ ಏನೂ ಪ್ರಾಬ್ಲಮ್ ಇರಲ್ಲ. ಮಧ್ಯದಲ್ಲಿ ನಿಮಗೆ ಯಾಕೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದೇ ನನಗೆ ಗೊತ್ತಾಗಲ್ಲ. ನಿಮಗೆ ಕ್ಲಾರಿಟಿ ಇನ್ನೂ ಬೇಕು ಅಂತಂದರೆ, ನಿಮ್ಗೆ ಏನದ್ರ ಬಗ್ಗೆ ಕ್ಲಾರಿಟಿ ಬೇಕು, ಯಾವ ಪರ್ಸನ್ ಬಗ್ಗೆ ಕನ್ಸರ್ನ್ ಇರುತ್ತೆ ಅವರನ್ನ ಕೇಳಿ ಕ್ಲಾರಿಟಿ. ಇಲ್ಲ ಅಂತಂದರೆ ಸುಮ್ಮನೆ ಬಂದು ಇಲ್ಲಿ ಕಮೆಂಟ್ ಹಾಕೋದು. ಐ ಆಮ್ ಆ್ಯಕ್ಚುಲಿ ವೆರಿ ಹ್ಯಾಪಿ ಇನ್ ಮೈ ಲೈಫ್. 2024 ವಾಸ್ ದ ವರ್ಸ್ಟ್ ಇಯರ್. ನನಗೆ ತುಂಬ ಕೆಟ್ಟ ವರ್ಷ ಅನ್ಬೋದು ಅದನ್ನು. 2025 ನಾನು ತುಂಬ ಖುಷಿಯಾಗಿದ್ದೀನಿ ಈ ಲೈಫಲ್ಲಿ. ಟಚ್ ವುಡ್, ನನಗೆ ಇದೇ ಖುಷಿ ಲೈಫ್ ಲಾಂಗ್ ಇರಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಐ ನೋ ಹರ್ಡಲ್ಸ್ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಅಂತ, ಬಟ್ ಇದು ಒಂದು ಸ್ಟಾರ್ಟ್ ನಂಗೆ ತುಂಬ ಖುಷಿ ಕೊಟ್ಟಿದೆ. ಸೊ ನನಗೆ 2024 ಬೇಡ. ನೆಗೆಟಿವ್ ಪೀಪಲ್, ನೆಗೆಟಿವ್ ವಿಷಯಗಳು, ಆಲ್ ದ ಥಿಂಗ್ಸ್ ನನಗೆ ಬೇಡ. ನಿಮಗೆ ಕ್ಲಾರಿಫಿಕೇಷನ್ ಬೇಕಿದ್ರೆ ಖಂಡಿತ ನೀವು ಕನ್ಸರ್ನ್ ಪರ್ಸನ್ನ ಕೇಳಿ, ಅವ್ರು ಆನ್ಸರ್ ಕೊಟ್ಟಮೇಲೆ ನನ್ನ ಕೇಳಿ ಖಂಡಿತ ನಾನು ಆನ್ಸರ್ ಮಾಡಿರ್ತೀನಿ. ಅಷ್ಟೇ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ನೀವೇನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಚು ನವೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಗಾಯ್ಸ್.